ಜೈ ಶ್ರೀರಾಮ್. ರೀಪೋಸ್ ಅರ್ಪಿಸುವ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕರ್ನಾಟಕದ ತುಂಬೆಲ್ಲ ಈಗ RSS ನಿಷೇಧದ ಕುರಿತು ರಾಜ್ಯ ಸರ್ಕಾರ ಮಾಡ್ತಾ ಇರುವಂತಹ ವಿಫಲ ಪ್ರಯತ್ನದೇ ಸುದ್ದಿ ಆಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಎಂಬ ಎಳಸು ರಾಜಕಾರಣಿ ದೇಶಭಕ್ತರ ಸಂಘಟನೆಯಾದಂಥ RSS ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಜನರೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ದೇಶ ಮಟ್ಟದಲ್ಲಿ ಬಿಹಾರ ಚುನಾವಣೆ ಬಗ್ಗೆಯೇ ಸದ್ದಾಗ್ತಾ ಇದೆ. ಈಗಾಗಲೇ ಬಿಹಾರದಲ್ಲಿ NDA ಅಧಿಕಾರಕ್ಕೆ ಬರೋದು ಗ್ಯಾರಂಟಿ ಅಂತ ಸಮೀಕ್ಷೆಗಳೇ ತಿಳಿಸಿದೆ. ಇದೆಲ್ಲದರ ಮಧ್ಯೆ ನರೇಂದ್ರ ಮೋದಿಜಿ ಸರ್ಕಾರ ಮಹತ್ವದ ಸಾಧನೆಯೊಂದನ್ನು ಮಾಡಿದೆ. ಛತ್ತೀಸ್ಗಢದ ಅಬುಜ್ಮರ್ ಅರಣ್ಯ ಪ್ರದೇಶ ಹಾಗೂ ಇದೇ ರಾಜ್ಯದ ಉತ್ತರ ಬಸ್ತಾರ್ ಪ್ರದೇಶವನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಕ್ಸಲ್ ಮುಕ್ತ ಅಂತ ಘೋಷಣೆ ಮಾಡಿದ್ದಾರೆ. ಮಾವೋವಾದಿಗಳ ವಿರುದ್ಧ ಕೇಂದ್ರ ಸರ್ಕಾರ ಇತ್ತೀಚಿನ ವರ್ಷಗಳಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಕೈಗೊಂಡಿದ್ದು ಸಾವಿರಾರು ನಕ್ಸಲರು ಶರಣಾಗಿದ್ದಾರೆ. ಬಾಲ ಬಿಚ್ಚಿದ ನೂರಾರು ಮಾವೋವಾದಿಗಳನ್ನ ಹತ್ಯೆ ಮಾಡಲಾಗಿದೆ. ಇದೆಲ್ಲದರ ಪರಿಣಾಮವಾಗಿ ಮೋಟಾಬಾಯಿ ಹೇಳಿದಂತೆ 2026ರ ಮಾರ್ಚ್ ವೇಳೆಗೆ ಇಡೀ ಭಾರತವೇ ನಕ್ಸಲ್ ಮುಕ್ತ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಬೇಡ. ಇದರೊಂದಿಗೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕದಲ್ಲಿ ಯಾವುದೇ ಸರ್ಕಾರ ಮಾಡದಂಥ ಸಾಧನೆಯನ್ನ ಮೋದಿಜಿ ಸರ್ಕಾರ 11 ವರ್ಷಗಳಲ್ಲೇ ಮಾಡಿದಂತೆ ಆಗತ್ತೆ. ಹೌದು, ಮಾವೋವಾದಿಗಳ ಎದುರು ಎರಡೇ ಆಯ್ಕೆ ಇರೋದು. ಒಂದು, ಅವರು ಬಂದೂಕು ಬಿಟ್ಟು ಶರಣಾಗಬೇಕು, ಇಲ್ದಿದ್ರೆ ಭದ್ರತಾ ಸಿಬ್ಬಂದಿ ಗುಂಡಿಗೆ ಬಲಿಯಾಗಬೇಕು. ಇವೆರಡರ ಮಧ್ಯೆ ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಬಿಟ್ಟಿದ್ದು ಅಂತ ಅಮಿತ್ ಶಾ ಅವರು ಗುಡುಗಿದ್ರು. ಇದರ ಪರಿಣಾಮವಾಗಿ ಕಳೆದ 1 ವಾರದಲ್ಲಿ ಛತ್ತೀಸ್ಗಢದಲ್ಲಿ 200ಕ್ಕೂ ಅಧಿಕ ನಕ್ಸಲರು ಪೊಲೀಸರಿಗೆ ಶರಣಾಗಿದ್ದಾರೆ. ಮಹಾರಾಷ್ಟ್ರದಲ್ಲೂ ಕೂಡ 61 ಮಾವೋವಾದಿಗಳು ಬಂದೂಕುಗಳನ್ನು ಬದಿಗಿಟ್ಟಿದ್ದಾರೆ. ಇದಾದ ಬೆನ್ನಲ್ಲೇ ಸಾಲಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ ಅಮಿತ್ ಶಾ 2026ರ ಮಾರ್ಚ್ ವೇಳೆಗೆ ನಮ್ಮ ಗುರಿ ಮುಟ್ಟೋದು ನಿಶ್ಚಿತ. ಮುಂದಿನ ವರ್ಷ ಇಡೀ ದೇಶವನ್ನೇ ನಕ್ಸಲ್ ಮುಕ್ತ ಅಂತ ಘೋಷಣೆ ಮಾಡಲಾಗತ್ತೆ, ಇದರಲ್ಲಿ ಯಾವುದೇ ಡೌಟ್ ಬೇಡ ಅಂತ ಪೋಸ್ಟ್ ಮಾಡಿದ್ದಾರೆ. ಮೋಟಾಬಾಯಿ ಯಾವುದಾದ್ರೂ ಮಾತು ಕೊಟ್ರೆ ಅದನ್ನ ಮಾಡಿಯೇ ಮಾಡ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಎಕ್ಸಾಂಪಲ್ ಬೇರೆ ಇದೆಯಾ? ಕೇಂದ್ರದಲ್ಲಿ ಮೋದಿಜಿ ಸರ್ಕಾರ ಬರೋದಕ್ಕಿಂತ ಮೊದಲು ಹೇಗಿತ್ತು? ಕರ್ನಾಟಕ, ಛತ್ತೀಸ್ಗಢ, ತೆಲಂಗಾಣ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಜಾರ್ಖಂಡ್, ಬಿಹಾರ, ಕೇರಳ ಸೇರಿ ದೇಶದ ಹಲವು ಕಡೆ ಮಾವೋವಾದದ ಪರಿಣಾಮ ಭೀಕರವಾಗಿತ್ತು. ದೇಶದ 17% ಭೂಪ್ರದೇಶವನ್ನ ನಕ್ಸಲ್ ಪೀಡಿತ ಪ್ರದೇಶ ಅಂತ ಘೋಷಿಸಲಾಗಿತ್ತು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಅಥವಾ ಇದನ್ನೇ ರೆಡ್ ಕಾರಿಡಾರ್ ಅಂತ ಕರೆಯಲಾಗ್ತಾ ಇತ್ತು. ದೇಶದ 10% ನಾಗರಿಕರು ಅಂದ್ರೆ 12 ಕೋಟಿ ಜನ ಮಾವೋವಾದಿಗಳ ದಾಳಿಯ ಭೀತಿಯಲ್ಲೇ ಬದುಕ್ತಾ ಇದ್ರು. ಸರಿಯಾಗಿ ಓದಿ ಪಾಸ್ ಆಗದೆ, ಮೈ ಮುರಿದು ದುಡಿಲಿಕ್ಕೆ ಆಗದೆ, ಲಾಲ್ ಸಲಾಂ ಅನ್ಕೊಂಡು ನಕ್ಸಲರು ಜನರನ್ನ, ಭದ್ರತಾ ಸಿಬ್ಬಂದಿಯನ್ನ ಕೊಲ್ತಾ ಇದ್ರು. ಚುನಾವಣೆಗಳ ಸಂದರ್ಭದಲ್ಲಿ ಗ್ರೆನೇಡ್ಗಳನ್ನ ಸ್ಫೋಟಿಸಿ ಪ್ರಜಾಪ್ರಭುತ್ವಕ್ಕೆ ಅವರು ಮಾರಕವಾಗಿದ್ರು. ಇದಕ್ಕೆ ರಾಜಕೀಯ ಪಕ್ಷಗಳು, ಎಡಪಂಥೀಯರ ಬೆಂಬಲವೂ ಇತ್ತು. CPM ಅಂದ್ರೆ ಮಾವೋಯಿಸ್ಟ್ ಹೆಸರಲ್ಲಿ ಒಂದು ರಾಜಕೀಯ ಪಕ್ಷವೇ ದೇಶದಲ್ಲಿದೆ. ನಗರ ನಕ್ಸಲರು ಕೂಡ ಮಾವೋವಾದಿಗಳ ಪರವಾಗಿದ್ರು. ಆದರೆ ಕಳೆದ 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಮಾವೋವಾದಿಗಳನ್ನು ನಿಗ್ರಹಿಸಿ ಇಡೀ ದೇಶದಲ್ಲಿ ಶಾಂತಿ ಸ್ಥಾಪನೆ ಆಗೋ ರೀತಿ ಮಾಡಿದ್ದು ಮಾತ್ರ ದಾಖಲೆ ಆಗ್ಬಿಟ್ಟಿದೆ. ವೀಕ್ಷಕರೇ, ನರೇಂದ್ರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ 2014ರ ನಂತರ ನಕ್ಸಲಿಸಂ ವಿರುದ್ಧ ಅಕ್ಷರಶಃ ಸಮರವನ್ನೇ ಸಾರಿಬಿಡ್ತು. ನಕ್ಸಲರ ಜಾಲವನ್ನು ಭೇದಿಸೋದಕ್ಕೆ ಸಮರ್ಥ ತಂಡವನ್ನು ರಚಿಸಿತು. ನಕ್ಸಲರ ನಿಗ್ರಹಕ್ಕಾಗಿ ಕಾರ್ಯಾಚರಣೆ ನಡೆಸಲು ಭದ್ರತಾ ಸಿಬ್ಬಂದಿಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಿತು. ನಕ್ಸಲರಿಗೆ ಗೌಪ್ಯವಾಗಿ ನೀಡುವ ಜಾಲಗಳನ್ನ ಮೋದಿ ಸರ್ಕಾರ ನಿರ್ಮೂಲನೆ ಮಾಡಿತು. ನಕ್ಸಲರನ್ನ ಮಟ್ಟ ಹಾಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ದೇಶದಾದ್ಯಂತ 24 ಭದ್ರತಾ ಸಿಬ್ಬಂದಿಯನ್ನ ನಿಯೋಜಿಸಿತು. CRPF, ಕೋಬ್ರಾ, DRG, STF ಸೇರಿ ಹಲವು ಭದ್ರತಾ ತಂಡಗಳನ್ನು ನಿಯೋಜಿಸುವ ಮೂಲಕ ಮಾವೋವಾದಿಗಳ ಮೇಲೆ ಹದ್ದಿನ ಕಣ್ಣಿಡಲಾಗುತ್ತೆ. ನೀವು ಛತ್ತೀಸ್ಗಢದ ಲೆಕ್ಕಾಚಾರವನ್ನೇ ತಗೊಳ್ಳಿ. 2024ರ ಜನವರಿಯ ನಂತರ ನಕ್ಸಲ್ ಪೀಡಿತ ಛತ್ತೀಸ್ಗಢದಲ್ಲಿ
2100 ಮಾವೋವಾದಿಗಳು ಶರಣಾಗಿದ್ದಾರೆ. ಇದೇ ಅವಧಿಯಲ್ಲಿ 1785 ನಕ್ಸಲರನ್ನ ಬಂಧಿಸಲಾಗಿದೆ. ದಾಳಿ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದ, ಶರಣಾಗ್ಲಿಕ್ಕೆ ಬಯಸದ 477 ಮಾವೋವಾದಿಗಳನ್ನ ಎನ್ಕೌಂಟರ್ ಮಾಡಿ ಬಿಸಾಕಲಾಗಿದೆ. ಮಾವೋವಾದವನ್ನ ಬೇರು ಸಮೇತ ಕಿತ್ತು ಹಾಕೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಎಂಥ ಬದ್ಧತೆ ಇದೆ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿದೆ. ಮೂಲ ಸೌಕರ್ಯಗಳೇ ಇಲ್ಲದ, ರಸ್ತೆಗಳು ಕಾಣಿಸದ, ಕಾಡು ಹೆಚ್ಚಿರುವ ಪ್ರದೇಶಗಳಲ್ಲಿ ನಕ್ಸಲರು ವಾಸ ಮಾಡ್ತಾ ಇದ್ರು. ಕಾಡಿನ ಪಕ್ಕದ ಗ್ರಾಮಗಳಲ್ಲಿ ನಕ್ಸಲರು ದಾಳಿ ಮಾಡ್ತಾ ಇದ್ರು. ಇದನ್ನ ಮನಗಂಡಂಥ ಕೇಂದ್ರ ಸರ್ಕಾರ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಹೆಚ್ಚಿನ ಮೂಲ ಸೌಕರ್ಯಗಳನ್ನು ಒದಗಿಸಿತು. ರಸ್ತೆ, ರಕ್ಷಣಾ ಪಡೆಗಳ ಶಿಬಿರಗಳು, ಸೇತುವೆಗಳನ್ನು ನಿರ್ಮಿಸಿದ್ರು. ಕೇಂದ್ರ ಸರ್ಕಾರ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ 9500 ಕಿಲೋಮೀಟರ್ ರಸ್ತೆಯನ್ನ ನಿರ್ಮಿಸಿದೆ. 479 ಸೇತುವೆಗಳನ್ನು ನಿರ್ಮಿಸಲಾಗಿದೆ. ಇದಕ್ಕಾಗಿ 11,000 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ ಸರ್ಕಾರ. ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಹೊಸದಾಗಿ 7,000ಕ್ಕೂ ಅಧಿಕ ಮೊಬೈಲ್ ಟವರ್ಗಳನ್ನು ನಿರ್ಮಿಸಿದ್ದಾರೆ ಕೂಡ. ಇದು ಮಾವೋವಾದಿಗಳ ಚಲನವಲನಗಳ ಮೇಲೆ ನಿಗಾ ಇರಿಸಲಿಕ್ಕೆ ಕಾರ್ಯಾಚರಣೆಗಳನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಆಯಿತು. 2014ರಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಕೇವಲ 66 ಪೊಲೀಸ್ ಠಾಣೆಗಳಿದ್ವು. ಈಗ ಅವುಗಳ ಸಂಖ್ಯೆ 600ಕ್ಕೆ ಏರಿಕೆ ಆಗಿದೆ. ಇದರಿಂದಾಗಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ನಕ್ಸಲರು ಯಾವುದೇ ಆಕ್ರಮಣಕಾರಿ ಚಟುವಟಿಕೆ ಕೈಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆ ನಕ್ಸಲರು ಅಡಗಿರುವಂತಹ ಮಾಹಿತಿ ಲಭ್ಯ ಆದರೆ ಕೂಡಲೇ ಪೊಲೀಸರು ಕಾರ್ಯಾಚರಣೆ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, 2019ರಿಂದ ಇದುವರೆಗೆ ನಕ್ಸಲರು ಜಾಸ್ತಿ ಇರುವ ಪ್ರದೇಶಗಳಲ್ಲಿ 280 ಭದ್ರತಾ ಕ್ಯಾಂಪ್ಗಳನ್ನು ಸ್ಥಾಪಿಸಲಾಗಿದೆ. 2010ರಲ್ಲಿ ದೇಶದಲ್ಲಿ 365 ನಕ್ಸಲ್ ದಾಳಿ ಪ್ರಕರಣಗಳು ದಾಖಲಾಗಿದ್ವು. ಆದರೆ ಇವುಗಳನ್ನು ಮೋದಿ ಸರ್ಕಾರವು 2024ರಲ್ಲಿ ಕೇವಲ 24ಕ್ಕೆ ಇಳಿಸಿದೆ. ಅಷ್ಟೇ ಯಾಕೆ, 2004ರಿಂದ 2014ರ UPA ಸರ್ಕಾರದ ಅವಧಿಯಲ್ಲಿ ದೇಶದಾದ್ಯಂತ 17,679 ನಕ್ಸಲ್ ದಾಳಿ ಪ್ರಕರಣಗಳು ನಡೆದವು. ಇದೇ ಅವಧಿಯಲ್ಲಿ ನಕ್ಸಲರ ದಾಳಿಗೆ 6,984 ಮಂದಿ ಪ್ರಾಣ ಬೇರೆ ಕಳ್ಕೊಂಡ್ರು. ಆದರೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ನಕ್ಸಲರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡ್ರು. ಇದರಿಂದಾಗಿ 2014ರ ಜೂನ್ನಿಂದ 2023ರ ಜೂನ್ ಅವಧಿಯಲ್ಲಿ ದೇಶದಾದ್ಯಂತ ನಕ್ಸಲ್ ದಾಳಿಗಳ ಸಂಖ್ಯೆ 7,649ಕ್ಕೆ ಇಳಿಯಿತು. ಮಾವೋವಾದಿಗಳ ದಾಳಿಯಿಂದ ಮೃತಪಟ್ಟವರ ಸಂಖ್ಯೆ 2020ಕ್ಕೆ ಕುಸಿಯಿತು. ಮೋದಿ ಸರ್ಕಾರದ ಸಾಧನೆ ಇಲ್ಲಿಗೆ ಮುಗಿಯೋದಿಲ್ಲ. 2014ರಲ್ಲಿ ದೇಶದಾದ್ಯಂತ 35 ಭೀಕರ ನಕ್ಸಲ್ ಪೀಡಿತ ಜಿಲ್ಲೆಗಳು ಇದ್ವು. ಆದರೆ 2025ರ ವೇಳೆಗೆ ನಕ್ಸಲ್ ಪೀಡಿತ ಜಿಲ್ಲೆಗಳ ಸಂಖ್ಯೆ ಕೇವಲ 6ಕ್ಕೆ ಇಳಿದಿದೆ. ನಕ್ಸಲರ ದಾಳಿಗೆ 2014ರಲ್ಲಿ 88 ಭದ್ರತಾ ಸಿಬ್ಬಂದಿ ಹುತಾತ್ಮರಾಗಿದ್ರು. 2024ರ ವೇಳೆಗೆ ಇಂಥ ಪ್ರಕರಣಗಳ ಸಂಖ್ಯೆ 19ಕ್ಕೆ ಇಳಿಕೆಯಾಗಿದೆ. ಹೀಗೆ ನರೇಂದ್ರ ಮೋದಿಜಿ ಹಾಗೂ ಅಮಿತ್ ಶಾ ಅವರ ದಿಟ್ಟ ಕ್ರಮದಿಂದ ದೇಶದಾದ್ಯಂತ ಈಗ ಮಾವೋವಾದಿಗಳ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ. ಕಾಡು ಗಡಿ ಪ್ರದೇಶಗಳ ಜನ ನೆಮ್ಮದಿಯಿಂದ ವಾಸಿಸೋ ಥರ ಆಗಿದೆ. ಮೋಟಾಭಾಯಿ ಹೇಳಿದಂತೆ 2026ರಲ್ಲಿ ಇಡೀ ದೇಶವೇ ಮಾವೋವಾದಿಗಳಿಂದ ಮುಕ್ತವಾಗುತ್ತೆ. ಇದರೊಂದಿಗೆ ದಶಕಗಳವರೆಗೆ ದೇಶದ ಜನರನ್ನ ಕಾಡಿದಂಥ ನಕ್ಸಲರು ನೇಪಥ್ಯಕ್ಕೆ ಸರಿಯಲಿದ್ದಾರೆ. ದೇಶದ ಭದ್ರತೆ ಹಾಗೂ ಜನರ ಸುರಕ್ಷಿತ ದೃಷ್ಟಿಯಿಂದ ಮೋದಿಜಿ ಸರ್ಕಾರ ಇತಿಹಾಸ ಮೆಚ್ಚುವಂಥ, ನೆನಪಿನಲ್ಲಿ ಇಟ್ಟುಕೊಳ್ಳುವಂಥ ಸಾಧನೆ ಮಾಡುತ್ತೆ. ಹೀಗೆ ಒಂದು ಸರ್ಕಾರಕ್ಕೆ ಸಮಾಜ ವಿರೋಧಿ, ಸಮಾಜಘಾತುಕ ಶಕ್ತಿಗಳ ವಿರುದ್ಧ ಕಮಿಟ್ಮೆಂಟ್ ಇದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಆದರೆ ಪ್ರಿಯಾಂಕ್ ಖರ್ಗೆ ಅವರಂಥ ನಾಯಕರಿಗೆ ತಮ್ಮದೇ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳನ್ನು ನೀಡೋದಕ್ಕೆ ಆಗೋದಿಲ್ಲ. ತಂದೆ ಮಗ ಸೇರಿ ಕಲಬುರ್ಗಿಯನ್ನ ದಶಕಗಳಿಂದ ಆಳಿದ್ರೂ ಕೂಡ ಉತ್ತರ ಕರ್ನಾಟಕದ ಜನಕ್ಕೆ ಈಗಲೂ ಕೂಡ ಸೌಲಭ್ಯಗಳು ಸಿಗಲಿಲ್ಲ. ಜನ ಬಡತನದಿಂದ ಮುಕ್ತರಾಗಲಿಲ್ಲ. ಇಷ್ಟೆಲ್ಲ ಅದು ಪ್ರಿಯಾಂಕ್ ಖರ್ಗೆ ಅವರಿಗೆ ಮಾತ್ರ RSS ಎಂಬ ಹೆಮ್ಮರದಂಥ ಸಂಘಟನೆಯನ್ನ ನಿಷೇಧಿಸಬೇಕು ಅನ್ನೋ ಕುತಂತ್ರ ಬುದ್ಧಿ. CM ಆಗಿರೋ ಸಿದ್ದರಾಮಯ್ಯನವರಿಗೂ ದೇಶ ಪ್ರೇಮಿಗಳ ಸಂಘಟನೆ ಕಂಡ್ರೆ ಆಗೋದೇ ಇಲ್ಲ. ಇದೇ ಕಾರಣಕ್ಕಾಗಿ ಜನರಿಗೆ ಕಾಂಗ್ರೆಸ್ ಅಂದ್ರೆ ಆಗೋದೇ ಇಲ್ಲ. ಹಿಂದೂಗಳು ಯಾವತ್ತಿಗೂ ಕಾಂಗ್ರೆಸ್ ಅನ್ನ ನಂಬೋದಿಲ್ಲ. ಈ ಪ್ರಿಯಾಂಕ್ ಖರ್ಗೆ, ಸಿದ್ದರಾಮಯ್ಯನವರಿಗೆ ಜನರು ಜೀವನದಲ್ಲೇ ಮರೆಯಲಾಗದಂಥ ಪಾಠ ಕಲಿಸ್ತಾರೆ. ನೋಡ್ತಾ ಇರಿ. ಇದೇನೇ ಇರಲಿ, ಸಮಾಜಕ್ಕೆ ಮಾರಕವಾಗಿದ್ದಂಥ ಮಾವೋವಾದಿಗಳಿಂದ ದೇಶವನ್ನ ರಕ್ಷಿಸಿದ ನರೇಂದ್ರ ಮೋದಿಜಿ ಹಾಗೂ ಮೋಟಾಭಾಯಿ ಅವರಿಗೆ ಹ್ಯಾಟ್ಸ್ ಆಫ್.
ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.